ಶಾಂತ ಕಲೆ, ಸರಳ ಸ್ವಭಾವ, ಒಳ್ಳೆಯ ಮಾರ್ಗದರ್ಶನ, ಮಾತಿನ ಗಾರುಡಿಗ, ನೇರ ನುಡಿ ನೇರ ನಡಿಯಿಂದ ಕ್ರಿಯಾಶೀಲ ಆಡಳಿತಗಾರರಾಗಿ ಗೋಕಾಕ್ನ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಮೋಹನ್ ಬಸವೇಶ್ವರ್ ಸರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಸಂಜೆ. ಸೊ ಈಗಾಗಲೇ ಭಾಳ ಸಮಯ ಆಗ್ತಾ ಇದೆ, ಮುಂದಿನ ಕಾರ್ಯಕ್ರಮಕ್ಕೆ ನಾವು ಆಗಬೇಕು. ಸೊ ಇಲ್ಲಿ ಏನಂತಂದರೆ ಬಂದವರು ಯಾವಾಗ ಇದು ಸ್ಟೇಜ್ ಕಾರ್ಯಕ್ರಮ ಮುಗಿಸ್ತೀರಂತ ಅನ್ಕೊಂಡು ಕೂತಿರ್ತೀವಿ ರೀ. ಯಾರು ತಾಯಂದಿರು ಬಂದಿದ್ದೀರಿ, ಅಕ್ಕಂದಿರು ಬಂದಿದ್ದೀರಿ, ಅದಕ್ಕೆ ಭಾಳ ನಾವು ಸಮಯ ವ್ಯರ್ಥ ಮಾಡೋದು ಬೇಡ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಗ್ರಾಮೀಣ ಭಾಗದಲ್ಲಿ ಜ್ಞಾನ ಗಂಗೋತ್ರಿ ಅಂತ ಸಂಸ್ಥೆಯನ್ನು ತೆಗೆದಿದ್ದಕ್ಕೆ ಮೊದಲ ಗುಂಡಪ್ಪಗಳ ಫ್ಯಾಮ್ಲಿಗೆ ಒಂದು ಧನ್ಯವಾದನ ಹೇಳ್ತೀನಿ ನಾನು. ಅದ್ರ ಜೊತೆಗೆ ಹೆಸರು ಭಾಳ ಚಂದ ಇಟ್ಟಿದ್ದಾರೆ, ಜ್ಞಾನ ಗಂಗೋತ್ರಿ ಅಂತೇಳಿ. ಈ ಗಂಗೋತ್ರಿ ಅಂದ್ರೆ ಗಂಗಾ ನದಿ ಹುಡ್ತೈತ್ರಿ, ಗಂಗೋತ್ರಿ ಇದರಲ್ಲಿ ಗ್ಲೇಷಿಯರಲ್ಲಿ. ಅದೇ ರೀತಿ ಈ ಜ್ಞಾನ ಗಂಗೋತ್ರಿಯಲ್ಲಿ ಜ್ಞಾನವನ್ನು ಗಂಗಾ ನದಿಗೆ ಹೋಲಿಸಿ ಹೇಳೋದಾತಂದ್ರೆ ಗಂಗಾ ನದಿ ಎಷ್ಟು ಪವಿತ್ರತೆ ಐತಿ, ಹಂಗೆ ಜ್ಞಾನ ಗಂಗೋತ್ರಿಯಲ್ಲಿ ಜ್ಞಾನ ನೀಡೋರು ಎಲ್ಲರೂ ಪವಿತ್ರತೆಯಿಂದ ಇದಾರೆ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಮಾತು ಏನಂತಂದ್ರೆ, ಹೆಚ್ಚಿಗೆ ನಮಗೆ ಇಲ್ಲಿ ಅಕ್ಕಂದಿರು ಮತ್ತು ತಾಯಂದಿರು ಬಂದಿದ್ದಾರೆ. ಅಜ್ಜನವರು ಮಾತಾಡ್ತಾರೆ ಆಮೇಲೆ ಅಜ್ಜರು. ನಾ ಏನಂತಂದ್ರೆ ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕಂತೇಳಿ. ಯಾಕೆ ಗ್ರಾಮೀಣ ಭಾಗದ ಮಕ್ಕಳ ಮತ್ತು ಇದು ಬೆಳೆಸುವಂಥದ್ದು ಹೆಂಗಂದ್ರೆ ಅದೊಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಇದ್ದಂಗೆ. ಸೊ ಬೇರೆ ಕಡೆ ಹೋದ್ರೂ ನಮ್ಮ ಮಕ್ಕಳು ನಮ್ಮ ಗ್ರಾಮೀಣ ಭಾಗದ ಸೊಗಡು ಏನಿರ್ತೈತೆ ಅದನ್ನು ಮರಿಬಾರ್ದು. ಎಲ್ಲರಿಗೂ ಗೌರವ ಕೊಡೋದು ಹಿಡ್ಕೊಂಡು ಎಲ್ಲ ರೀತಿಯಿಂದನೂ ಶಿಕ್ಷಣ ವ್ಯವಸ್ಥೆದಲ್ಲೂ ಆ ಥರ ಇರ್ತಾರೆ. ಸೊ ಅದಕ್ಕೆ ಈ ಸಂಸ್ಕಾರ ಅಂತ ಬಂದಾಗ ದಯವಿಟ್ಟು ತಾಯಂದ್ರಿಂದ ಬರ್ತೈತಿ ಸಂಸ್ಕಾರ, ಗಂಡು ಮಕ್ಕಳೇನು ಜಾಸ್ತಿ ಕೊಡೋಲ್ಲ. ಯಾಕಂದ್ರೆ ಸಹನೆಯಿಂದನೇ ಸ್ಟಾರ್ಟ್ ಆಗೋದು ಸಂಸ್ಕಾರ ಅನ್ನೋದು. ಅದಕ್ಕೆ ತಮ್ಮ ಮಕ್ಕಳನ್ನ ದಯವಿಟ್ಟು ಮೊಬೈಲು ಅದು ಇದು ಅನ್ಕೊಂತ ಏನು ಆಧುನಿಕ ತಂತ್ರಜ್ಞಾನದ ಕೆಡಕಂತದಾವಲ್ಲ ಆ ಕೆಡಕ್ನಾಗೆ ಒಳಗೆ ಬೀಳಿಸ್ಬೇಡ್ರಿ. ಮಕ್ಕಳಿಗೆ ಸ್ವಲ್ಪ ತಿಳಿದು ಬುದ್ಧಿ ಹೇಳ್ರಿ. ಯಾಕಂದ್ರೆ ಈಗಿನ ಶಾಲಿ ಮಾಸ್ತರ್ಗಳು ಯಾರೂ ಹೊಡೆಯಂಗಿಲ್ಲ. ಹೊಡೆದ್ರೆ ಏನಾಕೈತೆ ಮನೆಗೆ ಹೋಗಿ ಬರೀ ಬ್ಯಾರೆ ರೀತಿ ಹೇಳ್ತಾರೆ. ಯಾಕೆ ನಮಗೆ ಮೊದಲು ನಾವು ಹೊಡ್ಸ್ಕೊತಿದ್ದೀವಿ. ಯಾಕೆ ಹೊಡ್ಸ್ಕೊತಿದ್ದೀವಿ ಅಂದ್ರೆ ತಪ್ಪು ಮಾಡಿದ್ರೆ ಹೊಡ್ಸ್ಕೊಂಡು ಅವತ್ತ ಲಾಸ್ಟ್ ಹಾಕಿತ್ತದು ಹೊಡ್ಸ್ಕೊಂಡಿದ್ದು. ಯಾಕಂದ್ರೆ ನೆಕ್ಸ್ಟ್ ನಮ್ಮ ತಪ್ಪು ಮಾಡಲ್ದಂಗೆ ನೋಡ್ಕೋತಿದ್ರು ನಮ್ಮ ಶಿಕ್ಷಕರು. ಈಗ ಶಿಕ್ಷಕರು ನಾವು ಏನಾದರೂ ಹೇಳಕ್ಕೆ ಹೋದ್ವು ಅಂದ್ರೆ ನಮ್ಮ ಅಪ್ಪ ಅಮ್ಮಗೆ ಹೇಳ್ತೀವಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಆ ಸಾಲಿನ ಬಿಡಿಸ್ತಾರೆ. ಹಾಗಾಗಿ ಬಿಟ್ಟೈತಿ. ದಯವಿಟ್ಟು ಯಾಕೆ ಹೊಡಿತಾರ, ಏನು ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳ ಮುಂದಿನ ಒಂದು ಭವಿಷ್ಯ ನಿರ್ಧಾರ ಮಾಡಲಿಕ್ಕೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗಿರ್ತೈತಿ. ಯಾಕಂದ್ರೆ ನಾವೀಗೆಲ್ಲ ಇಲ್ಲಿ ಮೇಲೆ ಕುಂತವ್ರು ಇದ್ದೀವಿ. ನಾನು ಈಗ ಮಾತಾಡ್ತೇನೆ ಅಂತಂದ್ರೆ ಮೂಲ ಕಾರಣೀಕರ್ತರು ಯಾರ್ದ ಶಿಕ್ಷಕರು ಇರ್ತಾರೆ. ಸೊ ಆ ಶಿಕ್ಷಕರ ಬಗ್ಗೆ ಗೌರವ ಇಟ್ಕೊಂಡು ಶಿಕ್ಷಕರು ಏನೋ ಹೇಳಿದ್ರು ಅದನ್ನು ನಾವು ಅನ್ಯತಾ ಭಾವಿಸ್ತಾರ್ದ ನಾವು ಅದನ್ನು ಒಪ್ಕೋಬೇಕಂತ ಒಂದು ವ್ಯವಸ್ಥೆ ನಾವು ಒಗ್ಗೂಡ್ಕೋಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಈ ಸಂಸ್ಕಾರ ಅಂತ ಬಂದಾಗ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಎಲ್ಲೇ ಹೋದ್ರೂ ನಮ್ಮ ಮಕ್ಕಳಂತಂದರೆ ಹೆಸರು ಇಟ್ಟು ಕರೆಯೋಂಗೆ ಆಗಬೇಕು. ಓಕೆ, ಯಾಕಂದ್ರೆ ಜ್ಞಾನ ಗಂಗೋತ್ರಿ ಅಂತ ಒಂದು ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಓದಾತಾರ ಅಂತಂದ್ರೆ ನಾ ಹೇಳಿದೆ ಈಗಾಗಲೇ ಗಂಗಾ ನದಿಗೆ ಹೋಲಿಸಿದಂಗೆ ಅಂತೇಳಿ. ಗಂಗಾ ನದಿ ಹೆಂಗೆ ಎಲ್ಲ ರೀತಿಯಿಂದ ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಗಳಿಸೈತ್ಲೆ, ಹಂಗೆ ನಿಮ್ಮ ಮಕ್ಕಳು ಹೆಸರು ಗಳಿಸ್ಬೇಕಂದ್ರೆ ಆ ರೀತಿ ಸಪೋರ್ಟ್ ಮಾಡಬೇಕು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಹೇಳ್ತೀನಿ, ಮಕ್ಕಳಿಗೆ ಏನು ಹೇಳ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ನೀವು ಮೋಸ ಆಗಬೇಡ್ರಿ. ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ ಮೋಸ ಮಾಡಬೇಡ್ರಿ. ಅದಕ್ಕಿಂತ ದೊಡ್ಡದಂದ್ರೆ ನಿಮ್ಮ ಶಿಕ್ಷಕರಿಗೆ ಯಾವಾಗಲೂ ಮೋಸ ಮಾಡೋಕೆ ಹೋಗ್ಬೇಡ್ರಿ. ಈ ಮೂರು ಯಾರು ಮಾಡೋದಲ್ಲ ಅವರು ಮಾತ್ರ ಒಳ್ಳೆಯ ಪ್ರಜೆಯ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವವನ್ನು ಪಡೆದುಕೊಂಡಂಥ ಮನುಷ್ಯ ಆಗ್ತಾನೆ. ಸೊ ಹಾಗಾಗಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಾರ್ದ ಮಾತಾಡೋದು ಜಾಸ್ತಿ ಇರ್ತೈತಿ, ಆದರೆ ಮಾತಾಡೋದು ಕಡಿಮೆ ಮಾಡ್ಬೇಕು ನಾವು ಇವತ್ತಿನ ದಿನ. ಯಾಕಂದ್ರೆ ಶಾಲೆಗೆ ಬಂದಾಗ ಮಾತಾಡ್ಬೋದು ಮಕ್ಕಳ ಮುಂದೆ, ತಾಯಂದಿರ ಮುಂದೆ ಮಾತಾಡೋದು ಕಡಿಮೆ. ಅದಕ್ಕೆ ಸಂಸ್ಕಾರಕ್ಕೆ ಒಂದು ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಯಾಕಂದ್ರೆ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ ಆಗೈತಿ. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಎಲ್ಲೇ ಹೋದರೂ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾವುದೇ ಒಂದು ಶಾಲೆಗೆ ಹೋಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಹೋಗಲಿ, ಹೆಂಗಂದ್ರೆ ನಾವು ಎಲ್ಲ ಹೆಂಗಂದ್ರೆ ಹುಟ್ಟಿದಾಗ ಒಂದು ಅಕ್ಕಿ ಇದ್ದಂಗೆ ಇರ್ತೀವಿ ರೀ. ಅಕ್ಕಿ ನಮ್ಮ ಮಕ್ಕಳೆಲ್ಲ ಹೆಂಗಂದ್ರೆ ಅಕ್ಕಿ ಇದ್ದಂಗೆ ನಾವು ಅದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ಒಂದು ಅಗ್ನಿ ಕೊಡ್ಬೇಕು, ಉರಿ ಹಚ್ಬೇಕು ರೀ. ಹೌದಿಲ್ಲ? ನೀರು ಹಾಕೋದು ಯಾರು? ಇದಕ್ಕೆ ಅಕ್ಕಿಗೆ ನೀರು ಹಾಕೋರು ಯಾರು? ತಂದೆ ತಾಯಿಗಳು. ಉಪ್ಪು ಹಾಕೋರು ಅವರೇ. ಅದೇ ರೀತಿನ ಅಗ್ನಿ ಕೊಡೋರು ಯಾರು ಅಂದ್ರೆ ಹೊರಗಿನವ್ರು. ಅಂದ್ರೆ ಅಗ್ನಿ ಅಂದ್ರೆ ಬೆಂಕಿ ಅನ್ನೋದು ಕೆಟ್ಟದ್ರಿ. ಹೌದಾ? ಕೆಟ್ಟದಿಂದನೇ ಒಳ್ಳೇದಾಗತ್ತೈತಿ. ಯಾಕಂದ್ರೆ ಅಕ್ಕಿದ್ದು ಸಂಸ್ಕಾರಕ್ಕೆ ಅನ್ನ ಆಗತೈತಿ. ಹಂಗೆ ನಮ್ಮ ಮಕ್ಕಳು ಅಕ್ಕಿದ್ದಂಗೆ ಅದನ್ನು ಸಂಸ್ಕಾರ ಮಾಡಲಿಕ್ಕೆ ಹೊರಗಡೆಯಿಂದ ಉಪ್ಪಿನ ಥರ ಯಾರು ಬರ್ತಾರೆ? ಶಿಕ್ಷಕರು ಬರ್ತಾರೆ. ಅಗ್ನಿ ಥರ ನಮ್ಮ ವೈರಿಗಳು ಬರ್ತಾರೆ. ಎಲ್ಲರೂ ಒಂದೇ ರೀತಿಯಿಂದ ಬಂದಾಗ ಮಾತ್ರ ಅದು ಅನ್ನ ಆಕೈತಿ. ಅದು ಅನ್ನ ಶ್ರೇಷ್ಠ ಅನ್ನ ಆಗ್ಬೇಕಂತಂದ್ರೆ ಪ್ರಸಾದ ಆಗ್ಬೇಕದು. ಹೌದಲ್ಲ? ಅಜ್ಜನವ್ರ ಮಠದಾಗ ಪ್ರಸಾದ ತಿನ್ನಕ್ಕೆ ಹೋಗ್ತೀವಿ ನಾವು, ಊಟ ಮಾಡೋಕೆ ಅನ್ನಂಗಿಲ್ಲ. ಆ ಪ್ರಸಾದ ಆಗ್ಬೇಕಂದ್ರೆ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ನಾವು
ವಿದ್ಯೆ ಬುದ್ಧಿ ಹೇಳ್ಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕು. ತಿಳ್ಕೊಂಡಿರ್ತೀರಿ ಗ್ರಾಮೀಣ ಭಾಗದವ್ರು, ನಾನು ಹೆಚ್ಚಿಗೆ ಮಾತಾಡೋದು ಬೇಡ. ಬಟ್ ಸಂಸ್ಕಾರ ಅನ್ನೋದು ಎಲ್ಲ ಮಕ್ಕಳಿಗೂ ಇದೇ ಥರ ಇರಲಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. On behalf of my school, I extend a really hearty vote of thanks to our chief guest, Sri Dr. Mohan Basme sir, who spread time for this busy schedule for this great occasion. Today, we had an opportunity to hear your thought, as this surely be going to encourage in your future life. Thank you, sir.